ಫ್ರೆಂಡ್ಸ್, ಎಲ್ರಿಗೂ ಪ್ರಿಯಾಂಕಾ ನವೀನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಕ್ರೀಮ್ಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾವ ಕ್ರೀಮು ಚೆನ್ನಾಗಿದೆ ಅಂದರೆ ದಿ ಬೆಸ್ಟ್ ಕ್ರೀಮ್ ಯಾವುದು, ಮತ್ತು ಅದರಿಂದ ಆಗುವ ಉಪಯೋಗ ಏನು, ಮತ್ತು ಅಂದರೆ ರಿವ್ಯೂ ಅಂತಾನು ಹೇಳ್ಬೋದು. ಸೊ ಇವು ಮೂರನ್ನು ತೋರಿಸ್ಲಿಕ್ಕೆ ಅಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಅಂದರೆ ಬೆಸ್ಟ್ ಕ್ರೀಮ್ ಯಾವುದು ಡೈಲಿ ಯೂಸ್ಗೆ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವಾಗ ಅಂದರೆ ಕ್ರೀಮ್ಗಳ ಬಗ್ಗೆ ತಿಳಿಯೋಣ, ನಡೀರಿ. ಸೊ ಫ್ರೆಂಡ್ಸ್, ಫೇರ್ ಆ್ಯಂಡ್ ಲವ್ಲಿ ಕ್ರೀಮು ಮತ್ತು ಪೌಂಡ್ಸು ಬ್ರೈಟ್ ಬ್ಯೂಟಿ ಕ್ರೀಮು. ಸೊ ಈಗ ಎಲ್ಲರ ಕಡೆನೂ ಇವೆರಡು ಕ್ರೀಮು ಇದ್ದೇ ಇರುತ್ತೆ. ಸೊ ಎಲ್ಲರೂ ಇದನ್ನು ಹಚ್ತಾರೆ. ಒಬ್ಬರು ಈ ಕ್ರೀಮ್ ಹಚ್ಚಿದ್ರೆ ಒಬ್ಬರು ಈ ಕ್ರೀಮ್ನ ಹಚ್ತಾರೆ. ಸೊ ನಾನು ಕೂಡ ನಿಜ ಹೇಳ್ತೀನಿ, ಫಸ್ಟು ಇದೇ ಕ್ರೀಮ್ನ ಯೂಸ್ ಮಾಡ್ತಿದ್ದೆ, ಬಟ್ ಇತ್ತೀಚೆಗೆ ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮನೇಲಿ ಇದ್ದರೂ ಆಯಿತು, ಹೊರಗಡೆ ಹೋದರೂ ಆಯಿತು. ಸೊ ಅಂದರೆ ಎರಡದಕ್ಕೂ ಸೂಟ್ ಆಗುವಂಥ ಕ್ರೀಮ್ ಯಾವುದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವನ್ನ ಹಚ್ಚೋದ್ರಿಂದ ಏನೆಲ್ಲ ನಮ್ಮ ಸ್ಕಿನ್ಗೆ ಎಫೆಕ್ಟ್ ಇದೆ, ಮತ್ತು ಅಂದರೆ ಸೈಡ್ ಎಫೆಕ್ಟ್ ಇದೆ, ಮತ್ತು ಯಾವುದು ಅಂದರೆ ಚೆನ್ನಾಗಿರೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಕಂಟಿನ್ಯೂ ಆಗಿ ಅಂದರೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಸೊ ಇದನ್ನು ಒಂದು ಭಾಗಕ್ಕೆ ಹಚ್ಚಿ ಯಾವ ರೀತಿ ನನ್ನ ಸ್ಕಿನ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಪೂರ್ತಿ ವಿಡಿಯೋನ. ಸೊ ಇದನ್ನು ಓಪನ್ ಮಾಡಿದೆ, ಹಾಗೆ ಮಾತಾಡ್ತಾ ಇದನ್ನು ಒಂದು ಕಡೆ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟು ಪೌಂಡ್ಸ್ ಅವ್ರದ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಈ ಕಡೆ ಭಾಗಕ್ಕೆ ಹಚ್ಚಿದ್ದೀನಿ, ಇದನ್ನು ಈ ಕಡೆ ಹಚ್ಚಿದ್ದೀನಿ. ಸೊ ಯಾವುದು ಚೆನ್ನಾಗಿದೆ? ಫ್ರೆಂಡ್ಸ್, ಈ ಫೇರ್ ಆ್ಯಂಡ್ ಲವ್ಲಿ ಕ್ರೀಮನ್ನು ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಡಾರ್ಕ್ ಸ್ಪಾಟ್ಸು ಮತ್ತು ಡಾರ್ಕ್ ಸರ್ಕಲ್ಸು ಮತ್ತು ಎಲ್ಲವನ್ನು ಹೋಗಲಾಡಿಸಿ ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ ಆಗಿಸುತ್ತೆ ಈ ಕ್ರೀಮ್ ಹಚ್ಚೋದ್ರಿಂದ. ಸೊ ಈ ಕ್ರೀಮ್ ಬಳಸೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಹೋಗಿ ಇದು ಕೂಡ ಸ್ಕಿನ್ನನ್ನು ಬ್ರೈಟಾಗಿ ಮಾಡುತ್ತೆ. ಅಂತಂದರೆ ನೀವು ಸ್ಕಿನ್ನು 7 ಡೇಸ್ ಅಂದರೆ ಒಂದು ವಾರದಲ್ಲಿ ನಮ್ಮ ಸ್ಕಿನ್ನಲ್ಲಿ ಸ್ವಲ್ಪ ಚೇಂಜಸ್ನ ಅಂದರೆ ಈ ಕ್ರೀಮ್ ಹಚ್ಚೋದ್ರಿಂದ ಕಾಣ್ತೀವಿ. ಬಟ್ ಈ ಕ್ರೀಮು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಇದು ಕೂಡ ನಮ್ಮ ಸ್ಕಿನ್ನನ್ನು ಅಂದರೆ ಬ್ರೈಟಾಗಿ ಅಂದರೆ ವೈಟಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಬ್ಲ್ಯಾಕ್ ಇದ್ದವರು ಸ್ವಲ್ಪ ವೈಟಾಗಿ ಕಾಣಲಿಕ್ಕೆ ಸ್ವಲ್ಪ ಟೈಮ್, ಇದು ಜಾಸ್ತಿ ಟೈಮ್ ತೊಗೊಳುತ್ತೆ, ಬಟ್ ಇದು ಒಂದು ವಾರ ತೊಗೊಳುತ್ತೆ ಅಂತಲೇ ಹೇಳ್ತೀನಿ. ಸೊ ಎರಡು ಚೆನ್ನಾಗಿದೆ ಪ್ರಾಡಕ್ಟು. ಸೊ ಎರಡು ನಾನು ಯೂಸ್ ಮಾಡಿದ್ದೀನಿ. ಇದು ಫಸ್ಟ್ ಯೂಸ್ ಮಾಡ್ತಾಯಿದ್ದೆ, ಬಟ್ ಇವಾಗ ಇದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಈಗ ಇದು ಸ್ವಲ್ಪ ಅಂದರೆ ಎರಡು ಪ್ರಾಡಕ್ಟ್ನ ತಂದಿದ್ದೀನಿ. ಸೊ ಇದು ಡೈಲಿ ಮನೇಲಿ ನಾನು ಕಂಟಿನ್ಯೂ ಆಗಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇದು ನಿಮಗೆ ಹೊರಗಡೆ ಹೊರಟರು ಈ ಕ್ರೀಮು ತುಂಬಾ ಚೆನ್ನಾಗಿದೆ. ನೀವು ಫೌಂಡೇಶನ್ ಹಾಕಲಿಲ್ಲ ಅಂತಂದರೂ ಪರವಾಗಿಲ್ಲ, ಈ ಕ್ರೀಮ್ ಒಂದನ್ನೇ ಹಚ್ಚಿ ನೀವು ಒಂದು ಲಿಪ್ಸ್ಟಿಕ್ನ ಹಾಕ್ಕೊಂಡ್ಬಿಟ್ರೆ ಸಾಕು, ಫುಲ್ ರೆಡಿ ಆದಂಗೆ. ಸೊ ನೀವು ಈ ಕ್ರೀಮ್ನ ಹೊರಗಡೆ ಕೂಡ ಅಪ್ಲೈ ಮಾಡಿಕೊಂಡು ಹೋಗಬಹುದು ಫ್ರೆಂಡ್ಸ್. ಈ ಕ್ರೀಮು ಸೊ ಈ ಕ್ರೀಮ್ ಕೂಡ ಕೆಲವೊಬ್ಬರು ಅಪ್ಲೈ ಮಾಡ್ಕೊಳ್ತಾರೆ. ಸೊ ಈ ಕ್ರೀಮು ನೀವು ಹಾಗೆ ಹೊರಗಡೆ ಮಾರ್ಕೆಟು ಎಲ್ಲಾದರೂ ಹೋಗ್ಬೋದು ಹಚ್ಕೊಂಡು. ಸೊ ಇದನ್ನು ಹಚ್ಚಿ ಮತ್ತು
ಪೌಡರ್ ಹಾಕಿ ಆಮೇಲೆ ಲಿಪ್ಸ್ಟಿಕ್ ಏನಾದರೂ ಹಾಕ್ಬಿಟ್ಟು ಹೋಗಬಹುದು. ಸೊ ಇದನ್ನು ನಾನು ಡೈಲಿ ಮನೆಯಲ್ಲಿ ಯೂಸ್ ಮಾಡ್ತೀನಿ. ಸೊ ಇದು ಹೊರಗಡೆ ಹೊರಟರೂ ಕೂಡ ಇದನ್ನು ಹಚ್ಚಲಿಕ್ಕೆ ಒಂದೊಂದು ದಿನ ಇಷ್ಟ ಆಗದೆ ಇದ್ದಾಗ ಇದನ್ನು ಹಚ್ತೀನಿ. ಅಂದರೆ ನಾನು ಇದನ್ನು ಒಂದೊಂದು ಟೈಮ್ ಇಷ್ಟ ಆಗಲ್ಲ, ಒಂದೊಂದು ಟೈಮ್ ಇಷ್ಟ ಆಗುತ್ತೆ. ಸೊ ಆವಾಗ ಈ ಕ್ರೀಮ್ ಹಾಸ್ತೀನಿ, ಬಟ್ ಡೈಲಿ ಇದನ್ನೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಅದು ಇದು ಬೇರೆ ಎಲ್ಲ ರೀತಿಯ ಕ್ರೀಮ್ಗಳನ್ನ ನಾನು ಬಳಸೋದಿಲ್ಲ. ಯಾಕಂದರೆ ನನ್ನ ಸ್ಕಿನ್ ಮೇಲೆ ನನಗೂ ಕೂಡ ತುಂಬಾ ಅಂದರೆ ಕೇರ್ ಇದೆ. ಸೊ ಹಾಗಾಗಿ ನಾನು ಬೇರೆ ರೀತಿಯ ಅದು ಇದು ಅಂತ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಇವೆರಡನ್ನೇ ನಾನು ಯೂಸ್ ಮಾಡ್ತೀನಿ ಡೈಲಿ. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ನೋಡ್ತಾ ಇರ್ಬೋದು ನೀವು, ಸ್ಕಿನ್ನು ಕ್ರೀಮ್ ಹಚ್ಚಿದ ತಕ್ಷಣ ನನ್ನ ಸ್ಕಿನ್ ಯಾವ ರೀತಿ ಚೇಂಜಸ್ ಆಗಿದೆ ಅಂತ. ಸೊ ಇದು ವೈಟ್ ಆಗಿದೆ, ಸ್ವಲ್ಪ ಎಲ್ಲೂ ಅಂದರೆ ಆಯಿಲ್ ಫ್ರೀ. ಇದು ಎರಡು ಕ್ರೀಮ್ ಕೂಡ ಆಯಿಲ್ ಫ್ರೀ. ಸೊ ಆ ಥರ ಏನು ಜಿಗಿ ಅಂತ ಏನು ಕಾಣ್ತಾ ಇಲ್ಲ ನೋಡಿ. ಇದು ಸ್ವಲ್ಪ ಬ್ರೈಟ್ನೆಸ್ಸು ಅಂದರೆ ತಕ್ಷಣ ಬ್ರೈಟ್ನೆಸ್ಸನ್ನು ಇದು ಕೊಡುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಅಂದರೆ ತಕ್ಷಣ ಆವಾಗ ಹಚ್ಚಿದ ತಕ್ಷಣವೇ ಬ್ರೈಟ್ನೆಸ್ನ ಕೊಡುತ್ತೆ. ಇದು ಸ್ವಲ್ಪ ಸಮಯನ ತಗೊಳುತ್ತೆ. ಸೊ ಎರಡು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಎರಡನ್ನೂ ಕೂಡ ನೀವು ಬೈ ಮಾಡ್ಬೋದು. ಸೊ ನಿಮಗೆ ಎಲ್ಲಿ ಬೇಕಾದಲ್ಲೂ ಇವೆರಡು ಪ್ರಾಡಕ್ಟು ಸಿಗುತ್ತೆ. ಸೊ ನೈಕಾ, ಪರ್ಪಲ್ಲು ಮತ್ತು ಮೀಶೋ, ಫ್ಲಿಪ್ಕಾರ್ಟು, ಅಮೆಝಾನು ಎಲ್ಲಿ ಬೇಕಾದರೂ, ಸೊ ಹೊರಗಡೆ ಅಂಗಡಿ ಆಗಿರ್ಬೋದು, ಮೆಡಿಕಲ್ ಸ್ಟೋರ್ ಆಗಿರ್ಬೋದು, ಎಲ್ಲಿ ಬೇಕಾದಲ್ಲೂ ನಿಮಗೆ ಈ ಪ್ರಾಡಕ್ಟ್ಗಳು ಸಿಗುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ವಾ, ತುಂಬಾ ಚೆನ್ನಾಗಿದೆ ಎರಡು ಪ್ರಾಡಕ್ಟು. ಸೊ ಡೈಲಿ ಯೂಸ್ಗಂತೂ ಇದು ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಬೇಕಿದ್ರೆ ಹೊರಗಡೆ ಕೂಡ ಹಚ್ಕೊಂಡು ಹೋಗಬಹುದು. ಸೊ ನಾನು ಡೈಲಿ ಯೂಸು ಇದನ್ನೇ ಮಾಡ್ತೀನಿ. ಸೊ ಫ್ರೆಂಡ್ಸ್, ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಅಕ್ಕ ಮ್ಯಾಮ್ ಯಾವ ಕ್ರೀಮ್ ಹಾಕಿದ್ರೂ ಸ್ಕಿನ್ನು ಕಪ್ಪಾಗುತ್ತೆ, ಅದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತೇಳಿ ಹೇಳಿದರು. ಸೊ ನಾನು ಅವ್ರಿಗೆ ಕಮೆಂಟ್ನಲ್ಲೇ ಆ ಟಿಪ್ಸನ್ನು ಹೇಳಿದ್ದೀನಿ. ಬಟ್ ಯಾಕೋ ನನಗೆ ಅವರು ಒಬ್ಬರು ನೋಡಿದರು. ಸೊ ಕೆಲವೊಂದು ಜನರ ಪ್ರಶ್ನೆ ಕೂಡ ಇದೇ ಆಗಿರುತ್ತೆ, ಸಮಸ್ಯೆ ಅಂತಂದರೆ ಇನ್ನೂ ಕೆಲವೊಂದು ಜನರ ಸಮಸ್ಯೆ ಕೂಡ ಇದೇ ಆಗಿರುತ್ತೆ. ಸೊ ಅಂಥವರಿಗೆ ನಾನು ಈ ವಿಡಿಯೋ ಮೂಲಕ ತಿಳಿಸ್ಬೇಕು ಅಂತೇಳಿ ತಿಳಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾವುದೇ ಕ್ರೀಮ್ ಹಚ್ಚಿದ್ರೂ ನಿಮ್ಮ ಸ್ಕಿನ್ನು ಕಪ್ಪಾಗುತ್ತೆ ಅಂತ ಅಂದ್ಕೊಂಡಿದ್ರೆ, ಸೊ ಅದಕ್ಕೆ ನೀವು ಕೆಲವೊಂದು ಸ್ಕಿನ್ ಕೇರನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಏನಿಲ್ಲ, ಡೈಲಿ ನೀವು ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಏನಿಲ್ಲ, ಮಾಯಿಶ್ಚರೈಸರ್ ಆಗಿರ್ಬೋದು, ರೋಸ್ ವಾಟರ್ಲಿಂದ ನಿಮ್ಮ ಸ್ಕಿನ್ನನ್ನು ಮಸಾಜ್ ರೀತಿ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಲೋವೆರಾ ಜೆಲ್ ಆಗೋರಿಗೆ ಅಲೋವೆರಾ ಜೆಲ್ಲನ್ನು ಹಚ್ಬಿಟ್ಟು ಮಸಾಜ್ ರೀತಿ ಮಾಡ್ಕೊಳ್ಳೋದು, ಈ ರೀತಿ ಮಾಡಿ. ಇಲ್ಲ ಅಂತಂದರೆ ನೆಕ್ಸ್ಟು ನೀವು ಅದನ್ನೆಲ್ಲ ಅಂದರೆ ಖರೀದಿ ಮಾಡೋಕ್ಕೆ ಆಗೋಲ್ಲ ಅಂತಂದರೆ ನೀವು ಮನೆಯಲ್ಲೇ ಅಕ್ಕಿ ಹಿಟ್ಟು ಅದನ್ನು ಮತ್ತು ಟೊಮ್ಯಾಟೊನಿಂದ ಸ್ಕ್ರಬ್ ಥರ ಇಲ್ಲ ಮಸಾಜ್ ಥರ ನೀವು ನಿಮ್ಮ ಫೇಸನ್ನು ಮಸಾಜ್ ಮಾಡಿಕೊಂಡ್ರೆ, ಸೊ ನಿಮ್ಮ ಸ್ಕಿನ್ನು ಅಂದರೆ ಯಾವುದೇ ಕ್ರೀಮ್ ಹಚ್ಚಿದ್ರೂ ಕಪ್ಪಾಗಲ್ಲ, ಸ್ವಲ್ಪ ಗ್ಲೋಯಿಂಗ್ ಆಗಿ ವೈಟ್ ಆಗಿ ಕಾಣುತ್ತೆ. ಸೊ ಅದಕ್ಕಿಂತ ಇವೆಲ್ಲವನ್ನು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ಗೆ ಅಂದರೆ ಡ್ರೈ ಸ್ಕಿನ್ನ ಅಥವಾ ಅಂದರೆ ಸೆನ್ಸಿಟಿವ್ ಸ್ಕಿನ್ನ ಮತ್ತು ಆಯಿಲ್ ಸ್ಕಿನ್ನ ಅದನ್ನು ತಿಳ್ಕೊಂಡು ನಿಮ್ಮ ಸ್ಕಿನ್ಗೆ ಯಾವುದು ಕ್ರೀಮು ಸೂಟ್ ಆಗುತ್ತೆ ಅಂತ ಫಸ್ಟು ತಿಳ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ತಿಳ್ಕೊಂಡು ನಂತರ ಈ ಸ್ಕಿನ್ ಕೇರನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ ಎಲ್ಲ ಕ್ರೀಮ್ ಕೂಡ ಸೂಟೇಬಲ್ ಆಗುತ್ತೆ. ಯಾವುದೇ ರೀತಿಯ ಡಾರ್ಕ್ ಅಂದರೆ ಕಪ್ಪು ಕಾಣಿಸೋದಿಲ್ಲ. ಸೊ ನಿಮ್ಮ ಸ್ಕಿನ್ ಕೂಡ ಎಲ್ಲರ ಥರನೇ ಬ್ರೈಟಾಗಿ ಸುಂದರವಾಗಿ ಕಾಣುತ್ತೆ. ಸೊ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿಯ ಈ ಕ್ರೀಮನ್ನು ಬಳಸೋದು, ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಿಮ್ಮ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಖಂಡಿತವಾಗ್ಲೂ ನನಗೆ ಗೊತ್ತಿರುವಂಥ ವಿಷಯ ಆಗಿದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಸೊ ಇಲ್ಲ ಅಂತಂದರೆ ಗೊತ್ತಿಲ್ಲ ಅಂತ ನಾನು ನಿಮಗೆ ವಾಪಸ್ ರಿಪ್ಲೈನ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಈ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ವಿಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದೆ ಒಳ್ಳೆ ರೀತಿಯ ವಿಡಿಯೋಸ್ಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಖುಷಿಯಾಗಿ ನಗ್ನಗ್ತಾ ಇರಿ. ಹಾಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.